ಒಂದ್ ಕಡೆ ಎಲ್ಲಿ ಮಿಸ್ಟೇಕ್ ಆಯ್ತು ಅಂತ ಇವಾಗ ಜಸ್ಟ್ ರಿಸಲ್ಟ್ ಬಂದ್ರೆ ನಾವೆಲ್ಲ ಕೂಡ ಎಲ್ಲ ಹಿರಿಯ ನಾಯಕರು ಒಟ್ಟಿಗೆ ಮತ್ತೆ ನಮ್ಮ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ. ಫ್ಲಾಶ್ ಬ್ಯಾಕ್ 100% ಸರ್ ಭಾಗ್ಯದ ಬಾಗಿಲು ತೆಗೆದು ಭಾಗ್ಯದ ಭಗೀರಥ ಒಂದು ನೇತೃತ್ವದಲ್ಲಿ ತೆಗೆಯುತ್ತೆ ಅಂತ ನಾನು ನಂಬಿದ್ದೀನಿ ಸರ್. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. 1994 ನಾ ಹುಟ್ಟಿದ್ದು ಗಜಕೇಶ್ವರಿ ಯೋಗನಾಗ ಹುಟ್ಟಿನಿ. ನನ್ ಲಕ್ ಎಲ್ಲರಿಗಿಂತಲೂ ಸ್ಟ್ರಾಂಗ್ ಅದ. ನೀನು ಏನ್ ಕಮ್ಮಿ ಇಲ್ಲ ಬಿಡು. ಸೊ ಅದಕ್ಕೆ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ 1994 ನಮ್ಮ ಅಪ್ಪ ಅವರು ಮೊದಲನೇ ಬಾರಿ ಶಾಸಕರಾದ್ರು. ಈ ಸರಿ ನಾನು ಇಲ್ಲಿಗೆ ಬಂದಿನಿ ಅಂತಂದ್ರೆ ಆ ಯೋಗವನ್ನ ನಾನು ಬಾಗಲಕೋಟೆಗೂ ತಂದೆ ಕೊಡ್ತೀನಿ ಅಂತ ನಾನು ಹೇಳಕ್ ಇಷ್ಟ. ಇಲ್ಲಿ ನೋಡಿ ಏನ್ ಸರ್ ಇದು? ನನ್ನ ನಾಲಿಗೆ ಒಳಗೆ ಮಚ್ಚೆ ಇದೆ. ನನಗೆ ಅವಮಾನ ಮಾಡಿದ್ರು ಸರ್ವನಾಶ ಆಗೋಗ್ಬಿಡ್ತಾರೆ. 4 ಜನ ಇದ್ದಿದ್ದು ಅಂತ ಒಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಹೆಂಗ್ ಆಗೋದಿಲ್ಲ ಹೇಳ್ರಿ ಸರ್. ಹಾಗೆ ಆಗ್ತಾವ್ರಿ. ಅವ್ರ ಮನವನ್ನ ನಾವು ಒಲಿಸ್ತೀವಿ. ಅಕ್ಕ ನಮ್ಮವರು ನಾವು ಎಂದೂ ಅವ್ರನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಕ್ ಇಷ್ಟ ಪಡ್ತೀನಿ. ಸರಿ ಟಕ್ಕಂತ ಇಲ್ದಿರೋದನ್ನೆಲ್ಲ ಇದ್ದಂಗೆ ಸುಳ್ಳು ಹೇಳ್ತಾರಲ್ಲ ಅದ್ ಹೆಂಗೆ? ನನಗೆ ಐಡಿಯಾನೇ ಬರಲ್ವಲ್ಲ. 2000 years later. ಚಿಂತನೆ ಮಂಥನವನ್ನ ಮಾಡಿ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಇದಕ್ಕಿಂತ ಒಳ್ಳೆ ಪ್ರದರ್ಶನ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಕಾಣಿಸ್ತಾ ಅವಳಿಗೆ ಎಷ್ಟು ಆಸೆ ಇರಬೇಕು, ನಿನಗೆ ಎಷ್ಟು ಇರಬೇಡ. ನೋಡು, ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದೇ ಇಲ್ಲ. ಎಲ್ಲ ಅವ್ರವ್ರ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ಗಜಕೇಸರಿ ಯೋಗ ಯಾಕೋ ಅದೃಷ್ಟ ಕೈ ಹಿಡಿಲಿಲ್ಲ ಅಂತ ಯೋಗ ಅಕ್ಕಿ ಕೊಟ್ಬಿಡ್ತೇನೇನೋ. ಸರ್ ನನಗೆ ಗೆಲ್ತೀನೋ ಬಿಡ್ತೀನೋ ಅದಕ್ಕಿಂತಲೂ ಹೆಚ್ಚಾಗಿ ಲಕ್ಷಾಂತರ ಮತದಾರರು, ಮಹಿಳೆಯರು, ಯುವಕರು ಈ ಇಟ್ಟಿಗೆ ಪಟ್ಟಿಗೆ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ. ಮುಖ್ಯ ವಿಷಯಕ್ಕೆ ಬರಲ್ಲ ನನ್ನನ್ನ ಬೆಂಬಲಿಸಿದ್ದಾರೆ. ಅದೇ ನನಗೆ ಎಲ್ಲರಿಗಿಂತ ದೊಡ್ಡ ಯೋಗ ಅಂತ ನಾನು ನಂಬಿದ್ದೀನಿ. ಬರೀ ಬೋಗಸ್ ರೀ, ಇವರು ಬೋಗಸ್ಸೇ, ಏನು ಅನುಮಾನನೇ ಇಟ್ಕೋಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ. ಹೌದು ಕಣ, ನಿಂಗೆ ಗೊತ್ತಾಯ್ತು? ಮಹಾಭಾರತದ ಕತ್ತಿದ್ದಂಗೆ ಅಲ್ವೇನ್ಲ ನಿಮ್ ಫ್ಯಾಮಿಲಿ ಮ್ಯಾಟ್ರು ಅಂದ್ರೆ. ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಸರ್. 100% ಶೋರ್ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ವಿರೋಧ ಮಾಡಿದ್ರು ಅಥವಾ ಇಂಥವೇನಾದ್ರೂ ನಡೀತಾ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಸರ್. 100% ಶೋರ್ ಬಾವ ಕೇಳ್ದ ಅಂತ ಹೇಳು. ಓಟ್ ಬತ್ತೀಯಾ? ಟಾಟಾ ಓಟ್ ಬಾ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡಿ. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.